ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಪ್ರತಿ ವರ್ಷ ದೇಶದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಿಬಿಎಸ್ಇ ಬೋರ್ಡ್ ಪರೀಕ್ಷೆಯ ಫಲಿತಾಂಶಕ್ಕಾಗಿ ಉಸಿರನ್ನ ಬಿಗಿ ಹಿಡಿದು ಕಾಯ್ತಾ ಇರ್ತಾರೆ. ಯಾಕಂದ್ರೆ ಈ ಅಂಕಗಳು ಅವರ ಮುಂದಿನ ಕಾಲೇಜ್ ಮತ್ತೆ ಉದ್ಯೋಗದ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಆದರೆ ಈ ಬಾರಿ ಸಿಬಿಎಸ್ಇ ಫಲಿತಾಂಶದಲ್ಲಿ ನಂಬೋದಕ್ಕೂ ಅಸಾಧ್ಯವಾದ ದೊಡ್ಡ ಎಡವಟ್ಟೊಂದು ಬೆಳಕಿಗೆ ಬಂದಿದೆ. ಅದೇನಪ್ಪಾ ಅಂತ ಅಂದ್ರೆ, ವಿದ್ಯಾರ್ಥಿಯೊಬ್ಬ ತನಗೆ ಬಂದಂತಹ ಕಡಿಮೆ ಅಂಕಗಳನ್ನು ಕಂಡು ಅನುಮಾನಗೊಂಡು ತನ್ನ ಉತ್ತರ ಪತ್ರಿಕೆಯ ಫೋಟೋ ಕಾಪಿಯನ್ನು ತರಿಸಿದಾಗ ಶಾಕ್ ಆದಿತ್ತು. ಅದರಲ್ಲಿ ಇದ್ದಂತಹ ಕೈ ಬರಹ ಆ ವಿದ್ಯಾರ್ಥಿಯದ್ದೇ ಆಗಿರಲಿಲ್ಲ. ಹಾಗಾದ್ರೆ ಸಿಬಿಎಸ್ಇ ಮೌಲ್ಯಮಾಪನದಲ್ಲಿ ಆಗಿದ್ದಾದು ಏನು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಮುಸ್ತಿತಾ. ಇತ್ತೀಚೆಗಷ್ಟೇ ಪ್ರಕಟವಾದಂತಹ ಸಿಬಿಎಸ್ಇ 12ನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಹಾಗೆ ಮರು ಮೌಲ್ಯಮಾಪನ ಪ್ರಕ್ರಿಯೆ ಕುರಿತು ದೇಶದಾದ್ಯಂತ ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ವ್ಯಾಪಕ ದೂರುಗಳು ಕೇಳಿಬಂದಿತ್ತು. ಇದಕ್ಕೆ ತೀವ್ರ ಆಕ್ರೋಶವೂ ವ್ಯಕ್ತವಾಗ್ತಾ ಇದೆ. ನಿರೀಕ್ಷಿತ ಅಂಕಗಳಿಗಿಂತ ತೀರಾ ಕಡಿಮೆ ಅಂಕಗಳು ಬಂದಿರೋದು, ಹಾಗೆ ದುಬಾರಿ ಶುಲ್ಕ ತೆತ್ತು ಮರು ಮೌಲ್ಯಮಾಪನ ಮಾಡಿಸಿದ್ರೂ ಕೂಡ ಕನಿಷ್ಠ ನ್ಯಾಯ ಸಿಗದೇ ಇರೋದು ಹಲವು ಪ್ರತಿಭಾವಂತ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಪ್ರವೇಶಾತಿ ಹಾಗೆ ಭವಿಷ್ಯವನ್ನ ತೀವ್ರ ಸಂಕಷ್ಟಕ್ಕೆ ಸಿಲುಕಿಸಿದೆ. ತಿಂಗಳಾನ್ಗಟ್ಲೆ ಹಗಲಿರುಳು ಕಷ್ಟಪಟ್ಟು ಓದಿ ಪರೀಕ್ಷೆಯನ್ನ ಬರೆದು ಉತ್ತಮ ಅಂಕಗಳ ನಿರೀಕ್ಷೆಯಲ್ಲಿದ್ದಂಥ ವಿದ್ಯಾರ್ಥಿಯೊಬ್ಬನಿಗೆ ಸಿಬಿಎಸ್ಇ ಬೋರ್ಡ್ ಆಘಾತವನ್ನ ನೀಡಿದೆ. ಇದು ದೇಶದಾದ್ಯಂತ ತೀವ್ರ ಚರ್ಚೆಗೂ ಸಹ ಕಾರಣವಾಗಿರುವಂತಹ ಸಿಬಿಎಸ್ಇ ಆನ್ಲೈನ್ ಮೌಲ್ಯಮಾಪನದ ಎಡವಟ್ಟಾಗಿದೆ. ವೇದಾಂತ್ ಶ್ರೀವಾಸ್ತವ್ ಅನ್ನುವಂತಹ 12ನೇ ತರಗತಿ ವಿದ್ಯಾರ್ಥಿಗೆ ಭೌತಶಾಸ್ತ್ರ ಪರೀಕ್ಷೆಯಲ್ಲಿ ನಿರೀಕ್ಷೆಗಿಂತ ತೀರಾ ಕಡಿಮೆ ಅಂಕಗಳು ಬಂದಿದ್ವು. ಇದರಿಂದ ಅನುಮಾನಗೊಂಡಂತಹ ಆತನ ಕುಟುಂಬ ಮರು ಮೌಲ್ಯಮಾಪನದ ನಿಯಮದಂತೆ ಉತ್ತರ ಪತ್ರಿಕೆಯ ನಕಲು ಪ್ರತಿಯನ್ನ ತರಿಸಿಕೊಂಡಿತ್ತು. ಆದರೆ ಆ ಸ್ಕ್ಯಾನ್ ಪ್ರತಿಯನ್ನ ತೆರೆದಾಗ ಆಘಾತ ಕೂಡ ಕಾದಿತ್ತು. ಅದರಲ್ಲಿ ಇದ್ದಂತಹ ಕೈ ಬರಹ ವೇದಾಂತ್ ಅವರದ್ದಾಗಿರಲಿಲ್ಲ. ಬೇರೆ ಯಾರೋ ಬರೆದಂತಹ ಉತ್ತರ ಪತ್ರಿಕೆಯನ್ನ ಈತನ ರೋಲ್ ನಂಬರ್ ಅಡಿಯಲ್ಲಿ ಅಪ್ಲೋಡ್ ಮಾಡಿ ಅದಕ್ಕೆ ಅಂಕವನ್ನು ನೀಡಲಾಗಿತ್ತು. ಇದ್ರ ಬಗ್ಗೆ ವೇದಾಂತ್ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿದಾಗ ಆರಂಭದಲ್ಲಿ ಆತನನ್ನ ಕೆಲವರು ಟ್ರೋಲ್ ಮಾಡಿದ್ರು. ಆದರೆ ಅಂತಿಮವಾಗಿ ತಪ್ಪನ್ನ ಒಪ್ಪಿಕೊಂಡಂತಹ ಸಿಬಿಎಸ್ಇ ಸರಿಯಾದ ಉತ್ತರ ಪತ್ರಿಕೆಯನ್ನ ಪತ್ತೆ ಹಚ್ಚಿರೋದಾಗಿ ಸ್ಪಷ್ಟನೆಯನ್ನ ನೀಡಿತು. ಮೌಲ್ಯಮಾಪನ ಅನ್ಯಾಯದ ವಿರುದ್ಧ ಹೋರಾಡ್ತಾ ಇರುವಂತಹ ವಿದ್ಯಾರ್ಥಿ ವೇದಾಂತ ಪ್ರಕರಣವು ಸಾರ್ವಜನಿಕರ ಹಾಗೆ ಮಾಧ್ಯಮಗಳು ವಿಶೇಷ ಗಮನ ಸೆಳೆದಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿಯ ಮುಖಂಡ ಅಭಿಜಿತ್ ದೀಪ್ಖೆ ಅವರು ಅನ್ಯಾಯಕ್ಕೆ ಒಳಗಾದಂತಹ ವಿದ್ಯಾರ್ಥಿ ವೇದಾಂತ ಬೆಂಬಲಕ್ಕೆ ದೃಢವಾಗಿ ನಿಂತಿದ್ದಾರೆ. ಸಿಬಿಎಸ್ಇ ಮಂಡಳಿಯ ಬೇಜವಾಬ್ದಾರಿ ಕಾರ್ಯವೈಖರಿಯನ್ನ ಕಟುವಾಗಿ ಟೀಕೆ ಮಾಡಿರುವಂತಹ ಅವರು ಅಮಾಯಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯದ ಜೊತೆ ಈ ರೀತಿ ಚೆಲ್ಲಾಟ ಆಡ್ತಾ ಇರೋದು ಅಕ್ಷಮ್ಯ ಅಪರಾಧ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಕೇವಲ ವೇದಾಂತ್ ಒಬ್ಬನ ಕಥೆಯಲ್ಲ. ಸಂಜನಾ ಅನ್ನುವಂತಹ ಮತ್ತೊಬ್ಬ ವಿದ್ಯಾರ್ಥಿನಿ ತನಗೆ ಸಿಕ್ಕಂತಹ ರಸಾಯನಶಾಸ್ತ್ರ ಉತ್ತರ ಪತ್ರಿಕೆ ತಾನು ಬರ್ದದ್ದೇ ಅಲ್ಲ ಅಂತ ಆರೋಪ ಮಾಡಿದ್ದಾಳೆ. ಇತ್ತ ಪೋಷಕರೊಬ್ಬರು ತಮಗೆ ಸಿಕ್ಕಂತಹ ಸ್ಕ್ಯಾನ್ ಪ್ರತಿಯಲ್ಲಿ ಒಂದು ಪುಟವೇ ನಾಪತ್ತೆಯಾಗಿದೆ ಅಂತ ದೂರಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಏನು? ಈ ವರ್ಷ ಸಿಬಿಎಸ್ಇ ಆನ್ಲೈನ್ ಸ್ಕ್ರಿಪ್ಟ್ ಮಾನಿಟರಿಂಗ್ ಸಿಸ್ಟಮ್ ಅನ್ನುವಂತಹ ಹೊಸ ಡಿಜಿಟಲ್ ವ್ಯವಸ್ಥೆಯನ್ನ ಜಾರಿಗೆ ತಂದಿತ್ತು. ಇದರ ಅಡಿಯಲ್ಲಿ ಭೌತಿಕ ಉತ್ತರ ಪತ್ರಿಕೆಗಳನ್ನು ಸ್ಕ್ಯಾನ್ ಮಾಡಿ ಶಿಕ್ಷಕರು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಮೌಲ್ಯಮಾಪನ ಮಾಡಬೇಕಾಗಿತ್ತು.
ಪಾರದರ್ಶಕತೆ ಮತ್ತು ವೇಗದ ಹೆಸರಿನಲ್ಲಿ ತರಲಾದಂತಹ ಈ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಮಸುಕಾದ ಸ್ಕ್ಯಾನ್ಗಳು, ಪೋರ್ಟಲ್ ಕ್ರಷರ್ಸ್ಗಳು ಮತ್ತೆ ತಾಂತ್ರಿಕ ದೋಷಗಳು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕಂಟಕವನ್ನ ತಂದಿಟ್ವು. ಕಾಕತಾಳೀಯ ಎಂಬಂತೆ ಈ ಬಾರಿ ಸಿಬಿಎಸ್ಇ 12ನೇ ತರಗತಿಯ ಒಟ್ಟಾರೆ ಉತ್ತೀರ್ಣ ಶೇಕಡಾವಾರು ಕಳೆದ ಹಲವು ವರ್ಷಗಳಲ್ಲೇ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ದೇಶದಾದ್ಯಂತ 33,000ಕ್ಕೂ ಹೆಚ್ಚು ಶಾಲೆಗಳನ್ನು ಹೊಂದಿರುವಂತಹ ಸುಮಾರು 17.8 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 12ನೇ ತರಗತಿ ಪರೀಕ್ಷೆ ಬರೆಯುವಂತಹ ಈ ಬೃಹತ್ ಮಂಡಳಿಯ ಇಂತಹ ಬೇಜವಾಬ್ದಾರಿತನ ಈಗ ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಸ್ತುತ ಶಿಕ್ಷಣ ಸಚಿವಾಲಯವು ಈ ಗೊಂದಲಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದು ವಿದ್ಯಾರ್ಥಿಗಳ ದೂರುಗಳಿಗೆ ಆದ್ಯತೆ ನೀಡುವುದಾಗಿ ಭರವಸೆ ನೀಡಿದೆ. ಏನೇ ಆಗಲಿ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿದಂತಹ ವೇದಾಂತ ಶ್ರೀವಾಸ್ತವ್ ನಡೆ ಇವತ್ತು ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದೆ. ಅಂಕಗಳಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಪ್ರಶ್ನೆ ಮಾಡುವಂತಹ ಹಕ್ಕು ತಮಗಿದೆ ಅನ್ನುವಂತಹದ್ದು ಈ ಘಟನೆ ಸಾಬೀತುಪಡಿಸಿದೆ. ಡಿಜಿಟಲ್ ಇಂಡಿಯಾದ ಈ ಕಾಲದಲ್ಲಿ ತಂತ್ರಜ್ಞಾನ ವ್ಯವಸ್ಥೆಯನ್ನ ಸುಲಭಗೊಳಿಸಬೇಕೇ ವಿನಃ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡಬಾರ್ದು. ಸಿಬಿಎಸ್ಇ ಇನ್ಮುಂದೆಯಾದರೂ ಇಂತಹ ಗಂಭೀರ ತಪ್ಪುಗಳು ಮರುಕಳಿಸದಂತೆ ಎಚ್ಚರವನ್ನ ವಹಿಸಲಿ ಅನ್ನುವಂಥದ್ದೇ ಎಲ್ಲರ ಆಶಯ. ಇದಾಗಿತ್ತು ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.